ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ರ್ಯಾಂಟಾಕ್ 150 ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ರ್ಯಾಂಟಾಕ್ 150 mg ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಒಂದು MRP ನೋಡೋದಾದ್ರೆ, ಪ್ಯಾಕೇಜಿಂಗ್ ನೋಡೋದಾದ್ರೆ, ಇದು ಒಂದು ಸ್ಟಿಪ್ಪಲ್ಲಿ 30 ಟ್ಯಾಬ್ಲೆಟ್ ನಿಮಗೆ ಸಿಗ್ತಾವೆ. MRP ಬಂದುಬಿಟ್ಟು 49.26 ಪೈಸೆ ಆಗುತ್ತೆ. ಈಗ ಇದು MRP ನಾ ವಿಡಿಯೋ ಮಾಡೋ ಟೈಮ್ ಇರುವಂಥ ಒಂದು MRP ಆಗಿರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಮಾಲಿಕ್ಯೂಲ್ ನೇಮ್, ಕಂಟೆಂಟ್ ನೇಮನ್ನು ನೋಡಿದ್ರೆ, ಕಂಟೆಂಟ್ ನೇಮ್ ಬಂದುಬಿಟ್ಟು ಒಂದು ರ್ಯಾನಿಟಿಡಿನ್ ಅನ್ನುವಂಥ ಒಂದು ಕಂಟೆಂಟ್ ಇದರಲ್ಲಿ ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. 150 mg ಇರುತ್ತೆ. ಮತ್ತು ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಅಂತಂದರೆ JB ಕೆಮಿಕಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನುವಂಥದ್ದು ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡುತ್ತೆ. ಇದು ಬಂದುಬಿಟ್ಟು ನಿಮಗೆ ಶೆಡ್ಯೂಲ್ ಎಚ್ ಈ ಒಂದು ರ್ಯಾಂಟಾಕ್ ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಶೆಡ್ಯೂಲ್ ಎಚ್ ಸಿಗುತ್ತೆ. ಆ ಒಂದು ಕೆಟಗರಿ ಇರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಒಂದು ಯೂಸಸ್ ಏನಂತ ನೋಡೋದಾದರೆ, ಯೂಸಸ್ ಬಂದುಬಿಟ್ಟು ಇದು ಏನಾಗುತ್ತೆ ಅಂತಂದ್ರೆ, ಆ್ಯಸಿಡ್ ಇನ್ ಸ್ಟಮಕ್ ಏನಾಗುತ್ತೆ, ನಮ್ಮದು ಎಸಿಡಿಟಿ ಇರುತ್ತಲ್ಲ ಸ್ಟಮಕಲ್ಲಿ, ಆ ಒಂದು ಎಸಿಡಿಟಿನ ಏನು ಮಾಡ್ತದೆ, ಗ್ಯಾಸನ್ನು ಆ್ಯಸಿಡನ್ನು ಕಡಿಮೆ ಮಾಡ್ತದೆ. ಅದರ ಜೊತೆಗೆ ಹಾರ್ಟ್ ಬರ್ನ್ ಆಗಿರ್ಬೋದು, ಮತ್ತು ಇಂಡೈಜೆಷನ್, ಮತ್ತು ಸ್ಟಮಕ್ ಅಲ್ಸರು, ಮತ್ತು ಈ ಆ್ಯಸಿಡ್ ರಿಫ್ಲೆಕ್ಸಸ್ಸು, ಇವೆಲ್ಲ ಒಂದು ಕಂಡೀಷನ್ ಒಳಗೆ ಏನು ಮಾಡ್ತಾರೆ ಅಂತಂದರೆ ಡಾಕ್ಟ್ರುಗಳನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇದರ ಒಂದು ಡೋಸೇಜನ್ನು ನೋಡೋದಾದ್ರೆ, ಡಾಕ್ಟ್ರ್ ಅಡ್ವೈಸ್ ಇಲ್ಲದೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇನ್ ಜನರಲ್ಲಾಗಿ ನೋಡೋದಾದ್ರೆ ಡೋಸ್ ಬಂದುಬಿಟ್ಟು ನಿಮಗೆ ಖಾಲಿ ಹೊಟ್ಟಲೆ ತೊಗೋಬೇಕಾಗತ್ತೆ. ಈ ಒಂದು ರ್ಯಾನಿಟಿಡಿನ್ ರ್ಯಾಂಟಾಕ್ 150 mg ಟ್ಯಾಬ್ಲೆಟನ್ನು ದಿನಕ್ಕೆ ಕೆಲವೊಬ್ಬರಿಗೆ ಏನಾಗುತ್ತೆ, ದಿನಕ್ಕೆ 3 ಹೊತ್ತು ಹೇಳ್ತಾರೆ, ಅವಂತ ದಿನಕ್ಕೆ 2 ಹೊತ್ತು ಇರುತ್ತೆ, ದಿನಕ್ಕೆ 1 ಹೊತ್ತು ಇರುತ್ತೆ. ಈ ರೀತಿಯಾಗಿ ಏನಾಗುತ್ತೆ, ಆ ಒಂದು ಡೋಸೇಜನ್ನು ಈ ಒಂದು ಟ್ಯಾಬ್ಲೆಟಲ್ಲಿ ಇರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟಿನ ಒಂದು ಸೈಡ್ ಎಫೆಕ್ಟ್ ಅಂತ ನೋಡೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ತಲೆನೋವು ಆಗುತ್ತೆ, ಮತ್ತು ಕಾನ್ಸ್ಟಿಪೇಷನ್ ಆಗುತ್ತೆ, ಮತ್ತು ಡ್ರೌಸಿನೆಸ್ ಬರುತ್ತೆ, ಟೈರ್ಡು ಸಹ ಆಗುತ್ತೆ, ಮತ್ತು ಡಯೂರಿಯಾನು ಆಗುತ್ತಾ ಈ ಒಂದು ಟ್ಯಾಬ್ಲೆಟನ್ನ ತೆಗೆದುಕೊಳ್ಳೋದ್ರಿಂದ. ಇದರ ಒಂದು ಈ ಒಂದು ಸೈಡ್ ಎಫೆಕ್ಟ್ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದು ಆಗುತ್ತವೆ. ಮತ್ತು ಇದರ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳೋದಾದರೆ ಏನು ಮಾಡ್ಬೇಕಪ್ಪ ಅಂದರೆ, ಇನ್ ಕೇಸ್ ನಿಮಗೆ ಈ ಒಂದು ಟ್ಯಾಬ್ಲೆಟನ್ನು ಈ ಒಂದು ಕಂಟೆಂಟ್ ಏನಾದರೂ ಅಲರ್ಜಿ ಇತ್ತಂತಂದರೆ ಅದನ್ನು ಸ್ಟಾಪ್ ಮಾಡಿ ಬೇರೆ ಒಂದು ಡಾಕ್ಟ್ರನ್ನ ರೆಫರ್ ಮಾಡಿ ಬೇರೆ ಮೆಡಿಸಿನ್ನ ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.